ಈಗ ಭರತ್ ಭೂಷಣ್ ಅವರು ಅವರ ಬಾಡಿ ಇವತ್ತು ಬೆಳಿಗ್ಗೆ ಬಂದು ಮತ್ತೆ ಅವರ ಕುಟುಂಬದವರೆಲ್ಲ ತೀರ್ಮಾನ ಮಾಡಿದ್ದಾರೆ 3 ಗಂಟೆಗೆ ಹೆಬ್ಬಾಳ ಕ್ರಿಮಿಟೋರಿಯಮ್ಮಲ್ಲಿ ದಫನ್ ಆಗುತ್ತೆ. ಮತ್ತು ಅಲ್ಲಿ ಮಂಜುನಾಥ್ ಅವರು ಶಿವಮೊಗ್ಗಕ್ಕೆ ಬೆಳಿಗ್ಗೆ ಫ್ಲೈಟಿಂದ ನೇರವಾಗಿ ಮಂಜುನಾಥ್ ಅವ್ರನ್ನ ಶಿವಮೊಗ್ಗಕ್ಕೆ ತೊಗೊಂಡೋಗಿದ್ದಾರೆ. ಅಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರಿದ್ದು ಮಧು ಬಂಗಾರಪ್ಪ ಅವರಿದ್ದು ಅಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಕೂಡ ನೋಡ್ತಾರೆ. ಮತ್ತು ನಾನು ಕೂಡ 3 ಗಂಟೆಗೆ ಹೆಬ್ಬಾಳ ಒಂದು ಕ್ರಿಮಿಟೋರಿಯಮ್ ಅಲ್ಲಿಗೂ ಕೂಡ ಬರ್ತೇನೆ. ಆಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ. ಇನ್ನು ಚಿಕ್ಕ ವಯಸ್ಸು, ಕೇವಲ 41 ವಯಸ್ಸು. ಮತ್ತು ಅವರ ಮನೆಯವರು ಮತ್ತು ಅವ್ರ ಮಗ ಅವರೆದುರಲ್ಲೇ ಈ ಥರದ ಘಟನೆ ನಡೆದಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ. ಮತ್ತು ನಾವೆಲ್ಲ ಕೂಡ ಅವರ ಕುಟುಂಬದ ಜೊತೆ ಇದ್ದೀವಿ ಅಂತೇಳಿ, ಮತ್ತು ಈ ಥರದ ಘಟನೆಗಳು ಮರುಕಳಿಸ್ಬಾರ್ದು. ಇದಕ್ಕೆ ಕೇಂದ್ರ ಸರ್ಕಾರ ಕ್ರಮ ತಗೋಬೇಕು. ಹಿಂದೆ ಕಂದಹಾರಲ್ಲಾಯಿತು, ಅದಾದಮೇಲೆ ಪುಲ್ವಾಮಾ ಆಗಿತ್ತು, ಬಾಲಾಕೋಟ್ ಆಗಿತ್ತು, ಮತ್ತು ಈಗ ಮತ್ತೆ ಆಗಿದೆ. ಮತ್ತು ನನ್ನ ಅಭಿಪ್ರಾಯದಲ್ಲಿ ಮಿಲಿಟರಿ ರಿಕ್ರೂಟ್ಮೆಂಟ್ಸ್ ಆಗ್ತಿಲ್ಲ, ಕಡಿಮೆ ಆಗ್ತಾಯಿದೆ. 1,80,000 ಜನ ಕಡಿಮೆ ಆಗಿದೆ. ಮತ್ತು ಈಗೇನೋ ಅಗ್ನಿವೀರ ಅಂತ ತಗೊಳ್ತಾರೆ, 3 ವರ್ಷಕ್ಕೆ ಅವನ್ನ ವಾಪಸ್ ಕಳಿಸ್ಬಿಡ್ತಾರೆ. ನಮ್ಮ ಮಿಲಿಟ್ರಿ ಇನ್ನೂ ಬಲ ಮಾಡಬೇಕು, ಇಂಟೆಲಿಜೆನ್ಸ್ ಬಲ ಆಗಬೇಕು. ಈ ಥರದ ಘಟನೆಗಳು ಮುಂದಕ್ಕೆ ನಡೀಬಾರ್ದು. ಮತ್ತು ಪತ್ರಿಕೆಗಳಲ್ಲಿ ಓದಿದೆ, ಪಾಕಿಸ್ತಾನ ರಾಜತಾಂತ್ರಿಕ ಇದನ್ನೇನೋ ಕಟ್ ಮಾಡಿದ್ದೀವಿ, ನೀರು ನಿಲ್ಲಿಸಿದ್ದೀವಿ ಅಂತ. ಅದಕ್ಕಿಂತಲೂ ಹೆಚ್ಚಾಗಿ ಪಾಕಿಸ್ತಾನ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತೇಳಿದರೆ ನೇರವಾಗಿ ಪಾಕಿಸ್ತಾನದ ಮೇಲೇ ನಾವು ಹೋರಾಟ ಮಾಡಬೇಕು. ಪಾಕಿಸ್ತಾನ ಬೆಂಬಲ ಕೊಡ್ತಾ ಇದೆ ಅಂತ ಗೊತ್ತಿದ್ದರೆ ನೇರವಾಗಿ ಅವ್ರ ಮೇಲೆ ಹೋರಾಟ ಮಾಡಬೇಕು ನಾವು. ಹಿಂದೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು 2 ಭಾಗವಾಗಿ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲ ಕೂಡ ಇದ್ದೀವಿ ಈ ವಿಚಾರದಲ್ಲಿ. ಅವ್ರು ಏನೇ ನಿರ್ಣಯ ತಗೊಂಡ್ರು ನಾವೆಲ್ಲ ಕೂಡ, ನಮ್ಮ ಪಕ್ಷ ಕೂಡ ಬೆಂಬಲ ಕೊಡುತ್ತೆ. ಈಗ ಭರತ್ ಭೂಷಣ್ ಅವರು ಅವರ ಬಾಡಿ ಇವತ್ತು ಬೆಳಿಗ್ಗೆ ಬಂದು ಮತ್ತೆ ಅವರ ಕುಟುಂಬದವರೆಲ್ಲ ತೀರ್ಮಾನ ಮಾಡಿದ್ದಾರೆ 3 ಗಂಟೆಗೆ ಹೆಬ್ಬಾಳ ಕ್ರಿಮಿಟೋರಿಯಮ್ಮಲ್ಲಿ ದಫನ್ ಆಗುತ್ತೆ. ಮತ್ತು ಅಲ್ಲಿ ಮಂಜುನಾಥ್ ಅವರು ಶಿವಮೊಗ್ಗಕ್ಕೆ ಬೆಳಿಗ್ಗೆ ಫ್ಲೈಟಿಂದ ನೇರವಾಗಿ ಮಂಜುನಾಥ್ ಅವ್ರನ್ನ ಶಿವಮೊಗ್ಗಕ್ಕೆ ತೊಗೊಂಡೋಗಿದ್ದಾರೆ. ಅಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರಿದ್ದು ಮಧು ಬಂಗಾರಪ್ಪ ಅವರಿದ್ದು ಅಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಕೂಡ ನೋಡ್ತಾರೆ. ಮತ್ತು ನಾನು ಕೂಡ 3 ಗಂಟೆಗೆ ಹೆಬ್ಬಾಳ ಒಂದು ಕ್ರಿಮಿಟೋರಿಯಮ್ ಅಲ್ಲಿಗೂ ಕೂಡ ಬರ್ತೇನೆ. ಆಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ. ಇನ್ನು ಚಿಕ್ಕ ವಯಸ್ಸು, ಕೇವಲ 41 ವಯಸ್ಸು. ಮತ್ತು ಅವರ ಮನೆಯವರು ಮತ್ತು ಅವ್ರ ಮಗ ಅವರೆದುರಲ್ಲೇ ಈ ಥರದ ಘಟನೆ ನಡೆದಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ. ಮತ್ತು ನಾವೆಲ್ಲ ಕೂಡ ಅವರ ಕುಟುಂಬದ ಜೊತೆ ಇದ್ದೀವಿ ಅಂತೇಳಿ, ಮತ್ತು ಈ ಥರದ ಘಟನೆಗಳು ಮರುಕಳಿಸ್ಬಾರ್ದು. ಇದಕ್ಕೆ ಕೇಂದ್ರ ಸರ್ಕಾರ ಕ್ರಮ ತಗೋಬೇಕು. ಹಿಂದೆ ಕಂದಹಾರಲ್ಲಾಯಿತು, ಅದಾದಮೇಲೆ ಪುಲ್ವಾಮಾ ಆಗಿತ್ತು, ಬಾಲಾಕೋಟ್ ಆಗಿತ್ತು, ಮತ್ತು ಈಗ ಮತ್ತೆ ಆಗಿದೆ. ಮತ್ತು ನನ್ನ ಅಭಿಪ್ರಾಯದಲ್ಲಿ ಮಿಲಿಟರಿ ರಿಕ್ರೂಟ್ಮೆಂಟ್ಸ್ ಆಗ್ತಿಲ್ಲ, ಕಡಿಮೆ ಆಗ್ತಾಯಿದೆ. 1,80,000 ಜನ ಕಡಿಮೆ ಆಗಿದೆ. ಮತ್ತು ಈಗೇನೋ ಅಗ್ನಿವೀರ ಅಂತ ತಗೊಳ್ತಾರೆ, 3 ವರ್ಷಕ್ಕೆ ಅವನ್ನ ವಾಪಸ್ ಕಳಿಸ್ಬಿಡ್ತಾರೆ. ನಮ್ಮ ಮಿಲಿಟ್ರಿ ಇನ್ನೂ ಬಲ ಮಾಡಬೇಕು, ಇಂಟೆಲಿಜೆನ್ಸ್ ಬಲ ಆಗಬೇಕು. ಈ ಥರದ ಘಟನೆಗಳು ಮುಂದಕ್ಕೆ ನಡೀಬಾರ್ದು. ಮತ್ತು ಪತ್ರಿಕೆಗಳಲ್ಲಿ ಓದಿದೆ, ಪಾಕಿಸ್ತಾನ ರಾಜತಾಂತ್ರಿಕ ಇದನ್ನೇನೋ ಕಟ್ ಮಾಡಿದ್ದೀವಿ, ನೀರು ನಿಲ್ಲಿಸಿದ್ದೀವಿ ಅಂತ. ಅದಕ್ಕಿಂತಲೂ ಹೆಚ್ಚಾಗಿ ಪಾಕಿಸ್ತಾನ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತೇಳಿದರೆ ನೇರವಾಗಿ ಪಾಕಿಸ್ತಾನದ ಮೇಲೇ ನಾವು ಹೋರಾಟ ಮಾಡಬೇಕು. ಪಾಕಿಸ್ತಾನ ಬೆಂಬಲ ಕೊಡ್ತಾ ಇದೆ ಅಂತ ಗೊತ್ತಿದ್ದರೆ ನೇರವಾಗಿ ಅವ್ರ ಮೇಲೆ ಹೋರಾಟ ಮಾಡಬೇಕು ನಾವು. ಹಿಂದೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು 2 ಭಾಗವಾಗಿ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲ ಕೂಡ ಇದ್ದೀವಿ ಈ ವಿಚಾರದಲ್ಲಿ. ಅವ್ರು ಏನೇ ನಿರ್ಣಯ ತಗೊಂಡ್ರು ನಾವೆಲ್ಲ ಕೂಡ, ನಮ್ಮ ಪಕ್ಷ ಕೂಡ ಬೆಂಬಲ ಕೊಡುತ್ತೆ.
ಈಗ ಭರತ್ ಭೂಷಣ್ ಅವರು ಅವರ ಬಾಡಿ ಇವತ್ತು ಬೆಳಿಗ್ಗೆ ಬಂದು ಮತ್ತೆ ಅವರ ಕುಟುಂಬದವರೆಲ್ಲ ತೀರ್ಮಾನ ಮಾಡಿದ್ದಾರೆ 3 ಗಂಟೆಗೆ ಹೆಬ್ಬಾಳ ಕ್ರಿಮಿಟೋರಿಯಮ್ಮಲ್ಲಿ ದಫನ್ ಆಗುತ್ತೆ. ಮತ್ತು ಅಲ್ಲಿ ಮಂಜುನಾಥ್ ಅವರು ಶಿವಮೊಗ್ಗಕ್ಕೆ ಬೆಳಿಗ್ಗೆ ಫ್ಲೈಟಿಂದ ನೇರವಾಗಿ ಮಂಜುನಾಥ್ ಅವ್ರನ್ನ ಶಿವಮೊಗ್ಗಕ್ಕೆ ತೊಗೊಂಡೋಗಿದ್ದಾರೆ. ಅಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರಿದ್ದು ಮಧು ಬಂಗಾರಪ್ಪ ಅವರಿದ್ದು ಅಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಕೂಡ ನೋಡ್ತಾರೆ. ಮತ್ತು ನಾನು ಕೂಡ 3 ಗಂಟೆಗೆ ಹೆಬ್ಬಾಳ ಒಂದು ಕ್ರಿಮಿಟೋರಿಯಮ್ಮು ಅಲ್ಲಿಗೂ ಕೂಡ ಬರ್ತೀನಿ. ಆಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ. ಇನ್ನು ಚಿಕ್ಕ ವಯಸ್ಸು, ಕೇವಲ 41 ವಯಸ್ಸು. ಮತ್ತು ಅವರ ಮನೆಯವರು ಮತ್ತು ಅವ್ರ ಮಗ ಅವ್ರ ಎದುರಲ್ಲೇ ಈ ಥರದ ಘಟನೆ ನಡೆದಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ. ಮತ್ತು ನಾವೆಲ್ಲ ಕೂಡ ಅವರ ಕುಟುಂಬದ ಜೊತೆ ಇದ್ದೀವಿ ಅಂತೇಳಿ, ಮತ್ತು ಈ ಥರದ ಘಟನೆಗಳು ಮರುಕಳಿಸ್ಬಾರ್ದು. ಇದಕ್ಕೆ ಕೇಂದ್ರ ಸರ್ಕಾರ ಕ್ರಮ ತಗೋಬೇಕು. ಹಿಂದೆ ಕಂದಹಾರಲ್ಲಾಯಿತು, ಅದಾದಮೇಲೆ ಪುಲ್ವಾಮಾ ಆಗಿತ್ತು, ಬಾಲಾಕೋಟ್ ಆಗಿತ್ತು, ಮತ್ತು ಈಗ ಮತ್ತೆ ಆಗಿದೆ. ಮತ್ತು ನನ್ನ ಅಭಿಪ್ರಾಯದಲ್ಲಿ ಮಿಲಿಟರಿ ರಿಕ್ರೂಟ್ಮೆಂಟ್ಸ್ ಆಗ್ತಿಲ್ಲ, ಕಡಿಮೆ ಆಗ್ತಾಯಿದೆ. 1,80,000 ಜನ ಕಡಿಮೆ ಆಗಿದೆ. ಮತ್ತು ಈಗೇನೋ ಅಗ್ನಿವೀರ ಅಂತ ತಗೊಳ್ತಾರೆ, 3 ವರ್ಷಕ್ಕೆ ಅವನ್ನ ವಾಪಸ್ ಕಳಿಸ್ಬಿಡ್ತಾರೆ. ನಮ್ಮ ಮಿಲಿಟ್ರಿ ಇನ್ನೂ ಬಲ ಮಾಡಬೇಕು, ಇಂಟೆಲಿಜೆನ್ಸ್ ಬಲ ಆಗಬೇಕು. ಈ ಥರದ ಘಟನೆಗಳು ಮುಂದಕ್ಕೆ ನಡೀಬಾರ್ದು. ಮತ್ತು ಪತ್ರಿಕೆಗಳಲ್ಲಿ ಓದಿದೆ, ಪಾಕಿಸ್ತಾನ ರಾಜತಾಂತ್ರಿಕ ಇದನ್ನೇನೋ ಕಟ್ ಮಾಡಿದ್ದೀವಿ, ನೀರು ನಿಲ್ಲಿಸಿದ್ದೀವಿ ಅಂತ. ಅದಕ್ಕಿಂತಲೂ ಹೆಚ್ಚಾಗಿ ಪಾಕಿಸ್ತಾನ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತೇಳಿದರೆ ನೇರವಾಗಿ ಪಾಕಿಸ್ತಾನದ ಮೇಲೇ ನಾವು ಹೋರಾಟ ಮಾಡಬೇಕು. ಪಾಕಿಸ್ತಾನ ಬೆಂಬಲ ಕೊಡ್ತಾ ಇದೆ ಅಂತ ಗೊತ್ತಿದ್ದರೆ ನೇರವಾಗಿ ಅವ್ರ ಮೇಲೆ ಹೋರಾಟ ಮಾಡಬೇಕು ನಾವು. ಇಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು 2 ಭಾಗವಾಗಿ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲ ಕೂಡ ಇದ್ದೀವಿ ಈ ವಿಚಾರದಲ್ಲಿ. ಅವ್ರು ಏನೇ ನಿರ್ಣಯ ತಗೊಂಡ್ರು ನಾವೆಲ್ಲ ಕೂಡ, ನಮ್ಮ ಪಕ್ಷ ಕೂಡ ಬೆಂಬಲ ಕೊಡುತ್ತೆ. ಈಗ ಭರತ್ ಭೂಷಣ್ ಅವರು ಅವರ ಬಾಡಿ ಇವತ್ತು ಬೆಳಿಗ್ಗೆ ಬಂದು ಮತ್ತೆ ಅವರ ಕುಟುಂಬದವರೆಲ್ಲ ತೀರ್ಮಾನ ಮಾಡಿದ್ದಾರೆ 3 ಗಂಟೆಗೆ ಹೆಬ್ಬಾಳ ಕ್ರಿಮಿಟೋರಿಯಮ್ಮಲ್ಲಿ ದಫನ್ ಆಗುತ್ತೆ. ಮತ್ತು ಅಲ್ಲಿ ಮಂಜುನಾಥ್ ಅವರು ಶಿವಮೊಗ್ಗಕ್ಕೆ ಬೆಳಿಗ್ಗೆ ಫ್ಲೈಟಿಂದ ನೇರವಾಗಿ ಮಂಜುನಾಥ್ ಅವ್ರನ್ನ ಶಿವಮೊಗ್ಗಕ್ಕೆ ತೊಗೊಂಡೋಗಿದ್ದಾರೆ. ಅಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರಿದ್ದು ಮಧು ಬಂಗಾರಪ್ಪ ಅವರಿದ್ದು ಅಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಕೂಡ ನೋಡ್ತಾರೆ. ಮತ್ತು ನಾನು ಕೂಡ 3 ಗಂಟೆಗೆ ಹೆಬ್ಬಾಳ ಒಂದು ಕ್ರಿಮಿಟೋರಿಯಮ್ಮು ಅಲ್ಲಿಗೂ ಕೂಡ ಬರ್ತೀನಿ. ಆಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ. ಇನ್ನು ಚಿಕ್ಕ ವಯಸ್ಸು, ಕೇವಲ 41 ವಯಸ್ಸು. ಮತ್ತು ಅವರ ಮನೆಯವರು ಮತ್ತು ಅವ್ರ ಮಗ ಅವ್ರ ಎದುರಲ್ಲೇ ಈ ಥರದ ಘಟನೆ ನಡೆದಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ. ಮತ್ತು ನಾವೆಲ್ಲ ಕೂಡ ಅವರ ಕುಟುಂಬದ ಜೊತೆ ಇದ್ದೀವಿ ಅಂತೇಳಿ, ಮತ್ತು ಈ ಥರದ ಘಟನೆಗಳು ಮರುಕಳಿಸ್ಬಾರ್ದು. ಇದಕ್ಕೆ ಕೇಂದ್ರ ಸರ್ಕಾರ ಕ್ರಮ ತಗೋಬೇಕು. ಹಿಂದೆ ಕಂದಹಾರಲ್ಲಾಯಿತು, ಅದಾದಮೇಲೆ ಪುಲ್ವಾಮಾ ಆಗಿತ್ತು, ಬಾಲಾಕೋಟ್ ಆಗಿತ್ತು, ಮತ್ತು ಈಗ ಮತ್ತೆ ಆಗಿದೆ. ಮತ್ತು ನನ್ನ ಅಭಿಪ್ರಾಯದಲ್ಲಿ ಮಿಲಿಟರಿ ರಿಕ್ರೂಟ್ಮೆಂಟ್ಸ್ ಆಗ್ತಿಲ್ಲ, ಕಡಿಮೆ ಆಗ್ತಾಯಿದೆ. 1,80,000 ಜನ ಕಡಿಮೆ ಆಗಿದೆ. ಮತ್ತು ಈಗೇನೋ ಅಗ್ನಿವೀರ ಅಂತ ತಗೊಳ್ತಾರೆ, 3 ವರ್ಷಕ್ಕೆ ಅವನ್ನ ವಾಪಸ್ ಕಳಿಸ್ಬಿಡ್ತಾರೆ. ನಮ್ಮ ಮಿಲಿಟ್ರಿ ಇನ್ನೂ ಬಲ ಮಾಡಬೇಕು, ಇಂಟೆಲಿಜೆನ್ಸ್ ಬಲ ಆಗಬೇಕು. ಈ ಥರದ ಘಟನೆಗಳು ಮುಂದಕ್ಕೆ ನಡೀಬಾರ್ದು. ಮತ್ತು ಪತ್ರಿಕೆಗಳಲ್ಲಿ ಓದಿದೆ, ಪಾಕಿಸ್ತಾನ ರಾಜತಾಂತ್ರಿಕ ಇದನ್ನೇನೋ ಕಟ್ ಮಾಡಿದ್ದೀವಿ, ನೀರು ನಿಲ್ಲಿಸಿದ್ದೀವಿ ಅಂತ. ಅದಕ್ಕಿಂತಲೂ ಹೆಚ್ಚಾಗಿ ಪಾಕಿಸ್ತಾನ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತೇಳಿದರೆ ನೇರವಾಗಿ ಪಾಕಿಸ್ತಾನದ ಮೇಲೇ ನಾವು ಹೋರಾಟ ಮಾಡಬೇಕು. ಪಾಕಿಸ್ತಾನ ಬೆಂಬಲ ಕೊಡ್ತಾ ಇದೆ ಅಂತ ಗೊತ್ತಿದ್ದರೆ ನೇರವಾಗಿ ಅವ್ರ ಮೇಲೆ ಹೋರಾಟ ಮಾಡಬೇಕು ನಾವು. ಇಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು 2 ಭಾಗವಾಗಿ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲ ಕೂಡ ಇದ್ದೀವಿ ಈ ವಿಚಾರದಲ್ಲಿ. ಅವ್ರು ಏನೇ ನಿರ್ಣಯ ತಗೊಂಡ್ರು ನಾವೆಲ್ಲ ಕೂಡ, ನಮ್ಮ ಪಕ್ಷ ಕೂಡ ಬೆಂಬಲ ಕೊಡುತ್ತೆ.